ಲಸಿಕೆ ಪಡೆಯದವರ ಜೊತೆಗೆ ವ್ಯಾಕ್ಸಿನ್ ಪಡೆದವರನ್ನು ಬಿಡ್ತಿಲ್ಲ ಮಹಾಮಾರಿ. ಡೆಲ್ಟಾ ರೂಪಾಂತರಿಗಿಂತ ಒಮಿಕ್ರಾನ್ ಎಷ್ಟು ಡೇಂಜರ್ ಗೊತ್ತಾ? ಕೊರೋನಾ ರೂಪಾಂತರಿ ಭೀತಿ. ರಾಜಧಾನಿ ಬೆಂಗಳೂರಲ್ಲಿ ಹೇಗಿದೆ ಟಫ್ ರೂಲ್ಸ್? ಲಸಿಕೆ ಪಡೆಯದವರ ಜೊತೆಗೆ ವ್ಯಾಕ್ಸಿನ್ ಪಡೆದವರನ್ನು ಬಿಡ್ತಿಲ್ಲ ಮಹಾಮಾರಿ. ವಾರದ ಬಳಿಕ ರಾಜ್ಯದಲ್ಲಿ ಮತ್ತಷ್ಟು ಹದಗೆಡುತ್ತಾ ಪರಿಸ್ಥಿತಿ. ಹೇಗಿದೆ ನೆರೆ ರಾಜ್ಯಗಳ ಗಡಿಯಲ್ಲಿ ಕಟ್ಟುನಿಟ್ಟಿನ ತಪಾಸಣೆ? ಇದೆಲ್ಲವನ್ನು ನೋಡೋಣ ಕೊರೋನಾ ಅಬ್ಬರ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ರೂಪಾಂತರಿ ಒಮಿಕ್ರಾನ್ ಭೀತಿ ಆವರಿಸಿದೆ. ಹೀಗಾಗಿ ರಾಜ್ಯಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ಸೇರಿದಂತೆ ಗಡಿ ಜಿಲ್ಲೆಗಳಲ್ಲಿ ಮತ್ತೆ ಟಫ್ ರೂಲ್ಸ್ ಜಾರಿಗೆ ಬರ್ತಿದೆ. ಹೊಸ ತಳಿ ಎಂಟ್ರಿ ಕೊಡದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ವಹಿಸಿದೆ. ಕೇರಳ ಮತ್ತು ಮಹಾರಾಷ್ಟ್ರ ಗಡಿಯಲ್ಲೂ ಕಟ್ಟೆಚ್ಚರ ವಹಿಸಲು ಸಿಎಂ ಬಸವರಾಜ ಬೊಮ್ಮಾಯಿ ಖಡಕ್ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇರಳ ಬಾರ್ಡರ್ನ ಕೊರೋನಾ ಕಾಣಿಸಿಕೊಂಡ ಕ್ಲಸ್ಟರ್ಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ನಡೆಸುವಂತೆ ರಾಜ್ಯ ಸರ್ಕಾರ ಸೂಚಿಸಿದೆ. ಧಾರವಾಡ, ಬೆಂಗಳೂರು, ಮೈಸೂರು ಕ್ಲಸ್ಟರ್ ಮೇಲೆ ನಿಗಾ ಇಡಲಾಗಿದೆ. ಅಲ್ಲದೆ 3 ಭಾಗದ ಶಿಕ್ಷಣ ಸಂಸ್ಥೆಗಳಿಗೆ ಹೊಸ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಲಾಗಿದೆ. ಕೇರಳ, ಮಹಾರಾಷ್ಟ್ರದಿಂದ ಬಂದವರಿಗೆ ಟೆಸ್ಟ್ ಮಾಡಿಸಬೇಕು. ಜೊತೆಗೆ ವಿದ್ಯಾರ್ಥಿಗಳಿಗೆ 72 ಗಂಟೆಯೊಳಗಿನ ನೆಗೆಟಿವ್ ವರದಿ ಕಡ್ಡಾಯವಾಗಿದೆ. 7 ದಿನಗಳ ನಂತರ ಮತ್ತೊಮ್ಮೆ RT-PCR ಟೆಸ್ಟ್ ಮಾಡಬೇಕು ಅಂತ ಸೂಚಿಸಲಾಗಿದೆ. ಒಮಿಕ್ರಾನ್ ರೂಪಾಂತರಿ ಭೀತಿ ನಡುವೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ವಾರದ ಬಳಿಕ ಕರ್ನಾಟಕದ ಸೀನ್ ಮತ್ತಷ್ಟು ಚೇಂಜ್ ಆಗುವ ಸಾಧ್ಯತೆ ಇದೆ. 1 ವಾರ ಪರಿಶೀಲಿಸಿ ಮತ್ತೊಂದು ಸುತ್ತಿನ ಸಭೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ನಿರ್ಧರಿಸಿದ್ದಾರೆ. ಕೊರೋನಾ ಸೋಂಕಿತರ ಸಂಖ್ಯೆಗಳು ಹೀಗೆ ಮುಂದುವರೆದ್ರೆ ಹೊಸ ವರ್ಷಾಚರಣೆಗೂ ಬ್ರೇಕ್ ಹಾಕೋ ಸಾಧ್ಯತೆ ಇದೆ. ಈ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸಭೆಯಲ್ಲಿ ನಿರ್ಧಾರ ಹೊರಬೀಳಲಿದೆ. ನವೆಂಬರ್ 1ರಿಂದ ನವೆಂಬರ್ 20ರವರೆಗೆ ಬೆಂಗಳೂರಿನಲ್ಲಿ 1538 ಮಂದಿಗೆ ಕೊರೋನಾ ಸೋಂಕು ಅಟ್ಯಾಕ್ ಆಗಿದೆ. ಇದರಲ್ಲಿ ಲಸಿಕೆ ಪಡೆದ 1254 ಮಂದಿಗೂ ಹೆಮ್ಮಾರಿ ವೈರಸ್ ವಕ್ಕರಿಸಿದೆ. ವ್ಯಾಕ್ಸಿನ್ ಪಡೆಯದ 278 ಮಂದಿಗೂ ಡೆಡ್ಲಿ ಕೊರೋನಾ ವೈರಸ್ ಅಟ್ಯಾಕ್ ಮಾಡಿದೆ. ಒಟ್ಟು ಸೋಂಕಿತರ ಪೈಕಿ 72% ಮಂದಿ ಲಸಿಕೆ ಪಡೆದವರೇ ಆಗಿದ್ದಾರೆ. ಆ ಮೂಲಕ ಕಳೆದ 20 ದಿನಗಳ ಅಂಕಿಅಂಶ ಬೆಂಗಳೂರಿಗೆ ಶಾಕ್ ಕೊಟ್ಟಿದೆ. ಧಾರವಾಡದ ಎಸ್ಡಿಎಂ ಕಾಲೇಜಿನಲ್ಲಿ ಕೊರೋನಾ ಬಾಂಬ್ ಸ್ಫೋಟಗೊಂಡಿದೆ. ಹೀಗಾಗಿ ಕಾಲೇಜಿನ ಸುತ್ತಮುತ್ತಲಿನ ಅಂಗಡಿಗಳನ್ನ ಬಂದ್ ಮಾಡಿಸಲಾಗಿದೆ. ಹೋಟೆಲ್ ಅಂಗಡಿಗಳು ಕ್ಲೋಸ್ ಆಗಿದ್ದು, ಆಸ್ಪತ್ರೆ ಸುತ್ತಮುತ್ತಲಿನ 500 ಮೀಟರ್ ಪ್ರದೇಶ ಸ್ತಬ್ಧವಾಗಿದೆ. ಕೊರೋನಾ ಹೆಚ್ಚಾಗಿದ್ರಿಂದ ನಿನ್ನೆ ಆಸ್ಪತ್ರೆ ಸೀಲ್ ಡೌನ್ ಮಾಡಲಾಗಿದೆ. ಆಸ್ಪತ್ರೆಯ 500 ಮೀಟರ್ ಪ್ರದೇಶವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಿಸಲಾಗಿದೆ. ಕಂಟೈನ್ಮೆಂಟ್ ಝೋನ್ ವ್ಯಾಪ್ತಿಯಲ್ಲಿನ ಶಾಲೆ ಕಾಲೇಜುಗಳಿಗೆ ಡಿಸೆಂಬರ್ 1ರವರೆಗೆ ರಜೆ ನೀಡಲಾಗಿದೆ. ಆಫ್ರಿಕಾದಲ್ಲಿ ಹುಟ್ಟಿಕೊಂಡಿರೋ ರೂಪಾಂತರಿ ಒಮಿಕ್ರಾನ್ ಭೀತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗಿದೆ. ಬೆಂಗಳೂರು ಗಡಿಯಲ್ಲಿ ಈಗಾಗಲೇ ಫುಲ್ ಅಲರ್ಟ್ ಮಾಡಲಾಗಿದೆ. ಅತ್ತಿಬೆಲೆ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ಸಿಬ್ಬಂದಿ ಠಿಕಾಣಿ ಹೂಡಿದ್ದಾರೆ. ತಮಿಳುನಾಡು, ಕೇರಳ, ಮಹಾರಾಷ್ಟ್ರದಿಂದ ಬರೋರ ತಪಾಸಣೆ ನಡೆಸಲಾಗ್ತಿದೆ. 73 ಗಂಟೆಯೊಳಗಿನ ಕೊರೋನಾ ಟೆಸ್ಟ್ ರಿಪೋರ್ಟ್ ಇದ್ರಷ್ಟೇ ರಾಜ್ಯದೊಳಗೆ ಎಂಟ್ರಿ ನೀಡಲಾಗ್ತಿದೆ. ಕೋವಿಡ್ ಪರೀಕ್ಷೆಯ ವರದಿ ಇಲ್ಲದಿದ್ರೆ ಸ್ಥಳದಲ್ಲೇ ಸಿಬ್ಬಂದಿ ತಪಾಸಣೆ ನಡೆಸುತ್ತಿದ್ದಾರೆ. ಹೋಮ್ ಗಾರ್ಡ್ಗಳು ಪ್ರತಿ ವಾಹನಗಳನ್ನು ಚೆಕ್ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಡಿ ಚೆಕ್ಪೋಸ್ಟ್ಗಳಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿಯ 23 ಚೆಕ್ಪೋಸ್ಟ್ಗಳಲ್ಲಿ ತೀವ್ರ ನಿಗಾ ವಹಿಸಲಾಗಿದೆ. ಶಿಕ್ಷಣ ಸಂಸ್ಥೆಗಳು, ವೈದ್ಯಕೀಯ ಕಾಲೇಜುಗಳಿಗೆ ಹೊರ ರಾಜ್ಯ ಮತ್ತು ಜಿಲ್ಲೆಗಳಿಂದ ಬಂದವರ ಮೇಲೆ ನಿಗಾ ಇಡಲಾಗಿದೆ. ಇತ್ತೀಚೆಗೆ ಬೆಳಗಾವಿಗೆ ಒಟ್ಟು 293 ವಿದ್ಯಾರ್ಥಿಗಳು ಕೇರಳ ಮತ್ತು ಮಹಾರಾಷ್ಟ್ರ ಸೇರಿ ಹೊರ ರಾಜ್ಯಗಳಿಂದ ಆಗಮಿಸಿದ್ದಾರೆ. ಹೀಗಾಗಿ 200 ಜನರ ಗಂಟಲು ದ್ರವ, ರಕ್ತದ ಮಾದರಿ ಸಂಗ್ರಹಿಸಲಾಗಿದೆ. ರೂಪಾಂತರಿ ವೈರಸ್ ಒಮಿಕ್ರಾನ್ ಗಡಿಯಿಂದ ನುಗ್ಗಿ ಕರುನಾಡಿಗೆ ಕಾಲಿಡದಂತೆ ಹದ್ದಿನ ಕಣ್ಣಿಡಲಾಗಿದೆ. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕೇರಳದಿಂದ ರಾಜ್ಯದೊಳಕ್ಕೆ ಬರೋರಿಗೆ RT-PCR ನೆಗೆಟಿವ್ ವರದಿ ಕಡ್ಡಾಯವಾಗಿದೆ. ಬಾವಲಿ ಚೆಕ್ಪೋಸ್ಟ್ಗೆ ಡಿಎಚ್ಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಹಿಂದಿನಿಂದಲೂ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಿದ್ದೇವೆ. ಈಗ ರಾಜ್ಯ ಸರ್ಕಾರದಿಂದ ಮತ್ತೆ ಆದೇಶ ಬಂದಿದೆ. ಬಾವಲಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ಬಿಗಿ ಮಾಡಿದ್ದೇವೆ ಅಂತ TV9ಗೆ ಮೈಸೂರು ಡಿಎಚ್ಒ ಡಾಕ್ಟರ್ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ನಮ್ಮ ಸರ್ವೇಕ್ಷಣೆಯನ್ನು ಇನ್ನೂ ಪ್ರಬಲಗೊಳಿಸಬೇಕು. RT-PCR ರಿಪೋರ್ಟ್ ವಿಚಾರಕ್ಕೆ ಪೊಲೀಸ್ ಮತ್ತು ಡಾಕ್ಟರ್ ನಡುವೆ ಮಾತಿನ ಮಹಾಯುದ್ಧ ನಡೆದಿದೆ. ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಡ್ರಾಮಾ ನಡೆಯಿತು. ನಿಪ್ಪಾಣಿ ತಾಲೂಕಿನ ಕೊಗನಹಳ್ಳಿ ಚೆಕ್ಪೋಸ್ಟ್ನಲ್ಲಿ ಪೊಲೀಸ್ ಹಾಗೂ ಡಾಕ್ಟರ್ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡಿದ್ದಾರೆ. ಬಳಿಕ ವೈದ್ಯನನ್ನು ಹಿಡಿದು ಚೆಕ್ಪೋಸ್ಟ್ನಲ್ಲಿ ಖಾಕಿ ಪಡೆ ಕೂರಿಸಿದ ಪ್ರಸಂಗ ಕೂಡ ನಡೆಯಿತು.
ಕೊರೋನಾ ರೂಪಾಂತರಿ ಅಟ್ಟಹಾಸ ಕಂಡು ತಜ್ಞರೇ ಶಾಕ್ ಆಗಿದ್ದು ಯಾಕೆ? ಡೆಲ್ಟಾ ರೂಪಾಂತರಿಗಿಂತ ಒಮಿಕ್ರಾನ್ ಎಷ್ಟು ಡೇಂಜರ್ ಗೊತ್ತಾ? ಹೊಸ ವರ್ಷ ಕ್ರಿಸ್ಮಸ್ ಮೇಲೆ ಈ ಬಾರಿಯೂ ಕೊರೋನಾ ಕರಿನೆರಳು. ಇದೆಲ್ಲವನ್ನು ನೋಡೋಣ ರೂಪಾಂತರಿ ಶಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಜಗತ್ತಿಗೆ ಕಂಟಕವಾಗಿರೋ ರೂಪಾಂತರಿ ಒಮಿಕ್ರಾನ್ ಅಟ್ಟಹಾಸ ಮೆರೆದಿದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಗಂಡಾಂತರ ಗ್ಯಾರಂಟಿ ಆಗಿದೆ. ವ್ಯಾಕ್ಸಿನ್ ಪಡೆದವರನ್ನು ರೂಪಾಂತರಿ ವೈರಸ್ ಅಟ್ಯಾಕ್ ಮಾಡಲಿದ್ಯಂತೆ. ರೂಪಾಂತರಿಯ ಆರ್ಭಟ ಕಂಡು ತಜ್ಞರೇ ಶಾಕ್ ಆಗಿದ್ದಾರೆ. ಒಮಿಕ್ರಾನ್ ವೈರಸ್ ಅಟ್ಟಹಾಸಕ್ಕೆ ದಕ್ಷಿಣ ಆಫ್ರಿಕಾ ಸೇರಿದಂತೆ ಹಲವು ದೇಶಗಳು ಬೆಚ್ಚಿಬಿದ್ದಿವೆ. ಡೆಲ್ಟಾ ಪ್ಲಸ್ ವೈರಸ್ಗಿಂತ ಡೆಡ್ಲಿ ಆಗಿರೋ ಒಮಿಕ್ರಾನ್ ಹೆಚ್ಚು ವೇಗವಾಗಿ ಮನುಷ್ಯನ ದೇಹಕ್ಕೆ ದಾಳಿ ಇಡಲಿದೆ ಅನ್ನೋ ಆಘಾತಕಾರಿ ಸಂಗತಿ ಬಯಲಾಗಿದೆ. ಒಮಿಕ್ರಾನ್ ರೂಪಾಂತರಿ ವೈರಸ್ ಕರುನಾಡಿಗೂ ದೊಡ್ಡ ಟೆನ್ಷನ್ ತಂದಿಟ್ಟಿದೆ. ಕರುನಾಡಿಗೆ ಕೊರೋನಾ ಹೊಸ ತಳಿ 3ನೇ ಅಲೆ ಭೀತಿ ಎದುರಾಗಿದೆ. ಹೆಮ್ಮಾರಿ ವೈರಸ್ ಬಗ್ಗೆ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಡೆಲ್ಟಾಗಿಂತ 10 ಪಟ್ಟು ಹೆಚ್ಚು ಒಮಿಕ್ರಾನ್ ಡೇಂಜರಸ್ ಆಗಿದೆ. ಪ್ರಪಂಚದಲ್ಲೇ ಡೆಲ್ಟಾ ಅತ್ಯಂತ ಡೇಂಜರ್ ಎನ್ನಲಾಗ್ತಿತ್ತು. 2 ಡೋಸ್ ಕೊರೋನಾ ಲಸಿಕೆ ಪಡೆದಿದ್ರೂ ರೂಪಾಂತರಿ ಒಮಿಕ್ರಾನ್ ಹರಡುವ ಶಕ್ತಿ ಹೊಂದಿದೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಒಮಿಕ್ರಾನ್ ವೈರಸ್ ಕ್ರೌರ್ಯ ಕೇಳಿದ್ರೆ ನಿಂತ ನೆಲವೇ ನಡುಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರೇ ಈ ಒಮಿಕ್ರಾನ್ ಟಾರ್ಗೆಟ್ ಆಗಿದೆ. ಒಮಿಕ್ರಾನ್ ಹೆಚ್ಚಿನ ಸ್ಪೈಕ್ ಪ್ರೋಟೀನ್ ಮ್ಯೂಟೇಷನ್ ಹೊಂದಿದೆ. ತಜ್ಞರ ಪ್ರಕಾರ ಹೊಸ ತಳಿ ಹೆಚ್ಚು ಮ್ಯೂಟೇಷನ್ ಆದರೆ ವೇಗವಾಗಿ ಸ್ಪ್ರೆಡ್ ಆಗಲಿದೆ. ಕೊರೋನಾ ಲಸಿಕೆ ಪಡೆದಿದ್ರು ಡೆಡ್ಲಿ ಒಮಿಕ್ರಾನ್ ಅಟ್ಯಾಕ್ ಮಾಡುತ್ತೆ. ಒಂದು ಚೂರು ಎಚ್ಚರ ತಪ್ಪಿದ್ರೂ ಗಂಡಾಂತರ ಫಿಕ್ಸ್ ಆಗಿದೆ. ಈಗಿನಿಂದಲೇ ಡೆಡ್ಲಿ ಒಮಿಕ್ರಾನ್ ಸೋಂಕಿಗೆ ಕಡಿವಾಣವನ್ನ ಹಾಕುವ ತಯಾರಿ ಮಾಡಬೇಕು ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ವಿದೇಶಗಳಲ್ಲಿ ಹೆಮ್ಮಾರಿ ಒಮಿಕ್ರಾನ್ ವೈರಸ್ ರಣಕೇಕೆ ಹಾಕ್ತಿದೆ. ಕರುನಾಡಿನ ಮೇಲೂ ರೂಪಾಂತರಿ ವೈರಸ್ನ ತೂಗುಗತ್ತಿ ನೇತಾಡ್ತಿದೆ. ದಕ್ಷಿಣ ಆಫ್ರಿಕಾ, ಬೋಟ್ಸ್ವಾನಾ ಮತ್ತು ಹಾಂಗ್ಕಾಂಗ್ ದೇಶಗಳ ವಿಮಾನ ಸಂಚಾರವನ್ನ ಬಂದ್ ಮಾಡೋ ಸಾಧ್ಯತೆ ಇದೆ. 3 ದೇಶಗಳಿಗೆ ವಿಮಾನ ಸಂಚಾರ ನಿರ್ಬಂಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಒಮಿಕ್ರಾನ್ ವೈರಸ್ಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಈಗಾಗಲೇ ಅಗತ್ಯ ಕ್ರಮ ಕೈಗೊಂಡಿದೆ. ಕೇರಳದಿಂದ ಬಂದವರಿಂದಲೇ ರಾಜ್ಯದಲ್ಲಿ ಕೊರೋನಾ ಹೆಚ್ಚುತ್ತಿದೆ. ಕೇರಳ ಕರ್ನಾಟಕ ಗಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಆದೇಶಿಸಿದ್ದಾರೆ. ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ, ಮೈಸೂರು ಗಡಿಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಕೇರಳದಿಂದ ರಾಜ್ಯಕ್ಕೆ ಬರುವವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಲಾಗುತ್ತೆ. ನೆಗೆಟಿವ್ ಇದ್ದವರಿಗೆ ಮಾತ್ರ ರಾಜ್ಯದೊಳಕ್ಕೆ ಪ್ರವೇಶ ಅಂತ ಸಿಎಂ ಬೊಮ್ಮಾಯಿ ಖಡಕ್ ಸೂಚನೆ ನೀಡಿದ್ದಾರೆ. ಕರುನಾಡಲ್ಲಿ ಒಮಿಕ್ರಾನ್ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಜಿನೋಮಿಕ್ ಸೀಕ್ವೆನ್ಸ್ ವರದಿ ಬರಲು 10 ದಿನ ಬೇಕು ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಡಿಸೆಂಬರ್ 1ರ ವೇಳೆಗೆ ಜಿನೋಮಿಕ್ ಸೀಕ್ವೆನ್ಸ್ ವರದಿ ಸಿಗುತ್ತೆ. ವರದಿ ಬಂದ ಬಳಿಕ ಕೊರೋನಾ ಹೊಸ ತಳಿ ಬಗ್ಗೆ ಟೆಸ್ಟಿಂಗ್ ಮಾಡಲಾಗುತ್ತೆ. ರಾಜ್ಯದಲ್ಲಿ 4 ಜಿನೋಮಿಕ್ ಸೀಕ್ವೆನ್ಸ್ ಲ್ಯಾಬ್ಗಳು ಇವೆ. ಲ್ಯಾಬ್ಗಳಲ್ಲಿ ಕೊರೋನಾ ಹೊಸ ತಳಿ ಇರೋ ಬಗ್ಗೆ ಟೆಸ್ಟ್ ಮಾಡ್ತೇವೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಬೆಂಗಳೂರು ಸೇರಿದಂತೆ ಕರುನಾಡಿಗೆ ರೂಪಾಂತರಿ ಒಮಿಕ್ರಾನ್ ಭೀತಿ ಕಾಡ್ತಿದೆ. 700ರಿಂದ 800 ಕೊರೋನಾ ಸ್ಯಾಂಪಲ್ ವರದಿ ಇನ್ನೂ ಬಾಕಿ ಇದೆಯಂತೆ. ರೂಪಾಂತರಿ ಒಮಿಕ್ರಾನ್ ಪತ್ತೆಗೆ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟಿಂಗ್ ಮಾಡಲಾಗುತ್ತೆ. ಶೀಘ್ರದಲ್ಲೇ ಬರಲಿದೆ. ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ವರದಿ ಬಂದ ನಂತರ ಒಮಿಕ್ರಾನ್ ಎಂಟ್ರಿ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ಒಮಿಕ್ರಾನ್ ಕರುನಾಡಿಗೆ ಎಂಟ್ರಿ ಕೊಟ್ಟಿದ್ಯಾ ಎಂಬುದು ವರದಿ ಬಂದ ಬಳಿಕ ಗೊತ್ತಾಗಲಿದೆ. ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ರಿಪೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಮೇಲೆ ರೂಪಾಂತರಿ ತೂಗುಗತ್ತಿ ನೇತಾಡ್ತಿದೆ. ಹೊಸ ವರ್ಷಾಚರಣೆ ಕ್ರಿಸ್ಮಸ್ಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ನಾಳೆ ಆರೋಗ್ಯ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ನ್ಯೂ ಇಯರ್ ಆಚರಣೆ, ಕ್ರಿಸ್ಮಸ್ ಆಚರಣೆ ಕುರಿತು ಮಹತ್ವದ ಸಭೆಯಲ್ಲಿ ಚರ್ಚಿಸಲಿದ್ದಾರೆ. ಟೈಟ್ ರೂಲ್ಸ್ ಬೇಕಾ, ಸೆಲೆಬ್ರೇಷನ್ ಕ್ಯಾನ್ಸಲ್ ಮಾಡಬೇಕಾ ಅನ್ನೋ ಬಗ್ಗೆ ತೀರ್ಮಾನ ಹೊರಬೀಳಲಿದೆ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಮೇರೆಗೆ ಮಹತ್ವದ ತೀರ್ಮಾನ ಹೊರಬೀಳಲಿದೆ. ನಾಳೆ ನಡೆಯಲಿರೋ ಮೀಟಿಂಗ್ ತೀವ್ರ ಕುತೂಹಲ ಕೆರಳಿಸಿದೆ. ಒಮಿಕ್ರಾನ್ ವಕ್ಕರಿಸದಂತೆ ರಾಜ್ಯದ ಏರ್ಪೋರ್ಟ್ಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಬೆಂಗಳೂರು, ಮಂಗಳೂರು ವಿಮಾನ ನಿಲ್ದಾಣಗಳಲ್ಲಿ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ. ವಿದೇಶಗಳಿಂದ ಬರುವವರ ಟೆಸ್ಟಿಂಗ್ಗೆ ಸರ್ಕಾರ ಸೂಚನೆ ನೀಡಿದೆ. ಸೋಂಕಿತ ರಾಷ್ಟ್ರಗಳಿಂದ ಬರುವವರ ಮೇಲೆ ತೀವ್ರ ನಿಗಾ ವಹಿಸಲಾಗುತ್ತಿದೆ. ನೆಗೆಟಿವ್ ರಿಪೋರ್ಟ್ ಬಂದ್ರೆ ಮಾತ್ರ ಏರ್ಪೋರ್ಟ್ನಿಂದ ಹೊರಕ್ಕೆ ಕಳಿಸುತ್ತಿದ್ದಾರೆ. ಪಾಸಿಟಿವ್ ಬಂದ್ರೆ ಪ್ರತ್ಯೇಕವಾಗಿಟ್ಟು ಚಿಕಿತ್ಸೆ ನೀಡಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಒಮಿಕ್ರಾನ್ ಭೀತಿ ರಾಜಧಾನಿ ಬೆಂಗಳೂರಿನಲ್ಲಿ ಹೇಗಿದೆ ಟಫ್ ರೂಲ್ಸ್? ಮಾಸ್ಕ್ ಧರಿಸದ ಯುವಕ ದಂಡಾಸ್ತ್ರಕ್ಕೆ ಓಡಿ ಹೋಗಿದ್ದು ಎಲ್ಲಿ? ಸಿಲಿಕಾನ್ ಸಿಟಿಯಲ್ಲಿ ಸದ್ದಿಲ್ಲದೆ ಸ್ಫೋಟಗೊಳ್ತಿದ್ಯಾ ಕೊರೋನಾ ಬಾಂಬ್? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ.
ಬೆಂಗಳೂರಿಗೆ ಡೆಡ್ಲಿ ಒಮಿಕ್ರಾನ್ ವೈರಸ್ ಆತಂಕ ಶುರುವಾಗಿದೆ. ಇದೀಗ ಬೆಂಗಳೂರಲ್ಲಿ ಮತ್ತೊಮ್ಮೆ ಕೊರೋನಾ ರೂಲ್ಸ್ ಎಂಟ್ರಿ ಕೊಟ್ಟಿದೆ. ಜನನಿ ಬಿಡ ಪ್ರದೇಶಗಳಲ್ಲಿ ಬಿಬಿಎಂಪಿ ಟೆಸ್ಟಿಂಗ್ ಹೆಚ್ಚಳ ಮಾಡ್ತಿದೆ. ಮಾಸ್ಕ್ ಅಂತರ ಪಾಲಿಸದವರಿಗೆ ಮತ್ತೆ ದಂಡಾಸ್ತ್ರ ಪ್ರಯೋಗಿಸಲಾಗ್ತಿದೆ. ಏರ್ಪೋರ್ಟ್ನಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ನಿಗಾ ಇಡಲಾಗಿದೆ. ಕೊರೋನಾ ರೂಲ್ಸ್ ಮರೆತರೆ ಜೀವಕ್ಕೆ ಸಂಚಕಾರ ಫಿಕ್ಸ್ ಆಗಿದೆ. ಕೋವಿಡ್ ರೂಲ್ಸ್ ಪಾಲಿಸುವಂತೆ ಜನರಿಗೆ ಹೇಳಲಾಗ್ತಿದೆ. ಬೆಂಗಳೂರಿನಲ್ಲಿ ಮಾಸ್ಕ್ ಧರಿಸದೆ ಬೇಕಾಬಿಟ್ಟಿ ಓಡಾಡ್ತಿರೋರಿಗೆ ಮಾಸ್ಕ್ ದಂಡಾಸ್ತ್ರದ ಬರೆ ಬೀಳ್ತಿದೆ. ಮಾಸ್ಕ್ ಇಲ್ಲದೆ ಓಡಾಡುವವರಿಗೆ ಮಾರ್ಷಲ್ಸ್ ದಂಡದ ಶಾಕ್ ನೀಡಿದ್ದಾರೆ. ಬೆಂಗಳೂರಿನ ಹಲವೆಡೆ ಸಾರ್ವಜನಿಕರಿಗೆ ಮಾಸ್ಕ್ ಫೈನ್ ಹಾಕಲಾಗ್ತಿದೆ. ಇಂದು ಕೆಲವರಿಗಷ್ಟೇ ದಂಡ ಹಾಕಿದ್ದು ಬಹುತೇಕರಿಗೆ ಖಡಕ್ ವಾರ್ನಿಂಗ್ ಮಾಡಲಾಗಿದೆ. ಇನ್ನು ನಾಳೆಗಿಂದಲೇ ಕಟ್ಟುನಿಟ್ಟಾಗಿ ಮಾರ್ಷಲ್ಸ್ ದಂಡ ವಸೂಲಿ ಮಾಡಲಿದ್ದಾರೆ. ಮಾಸ್ಕ್ ರೂಲ್ಸ್ ಪರಿಶೀಲನೆಗೆ ಮತ್ತಷ್ಟು ಮಾರ್ಷಲ್ಸ್ಗಳ ನೇಮಕ ಕೂಡ ಮಾಡಲಾಗಿದೆ. ಬೆಂಗಳೂರಲ್ಲಿ ಬೇಕಾಬಿಟ್ಟಿ ಓಡಾಡುವವರಿಗೆ ದಂಡದ ರುಚಿಯನ್ನ ನೀಡಲಾಗ್ತಿದೆ. ಮಾಸ್ಕ್ ಇಲ್ಲದೆ ನಿರ್ಲಕ್ಷ್ಯದಿಂದ ಓಡಾಡುವವರ ಜೇಬಿಗೆ ಬರೆ ಬೀಳ್ತಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಮಾಸ್ಕ್ ಧರಿಸದೆ ಓಡಾಡುತ್ತಿದ್ದವರಿಗೆ ಮಾರ್ಷಲ್ಸ್ ಫೈನ್ ಹಾಕಿದ್ರು. ಕೆಲವರಂತೂ ದಂಡದ ಬಿಸಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವ ದೃಶ್ಯಗಳು ಕಂಡುಬಂತು. ಒಮಿಕ್ರಾನ್ ವೈರಸ್ ಆತಂಕವಿದ್ರೂ ಜನರು ಮಾತ್ರ ಮಾಸ್ಕ್ ಧರಿಸದೆ ಡೋಂಟ್ ಕೇರ್ ಅಂತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ಕೊರೋನಾ ಆರ್ಭಟ ಹೆಚ್ಚಾಗ್ತಿದ್ರೆ ಒಮಿಕ್ರಾನ್ ದಿಗಿಲು ಬಡಿಸಿದೆ. ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಸೆಂಟರ್ಗಳು ಮತ್ತೆ ಓಪನ್ ಆಗಿದೆ. ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್ ಸೇರಿ ವಿವಿಧೆಡೆ ಟೆಸ್ಟಿಂಗ್ ಸೆಂಟರ್ನ ತೆರೆಯಲಾಗಿದೆ. ಬೆಂಗಳೂರಿನ ಜನನಿ ಬಿಡ ಪ್ರದೇಶಗಳಲ್ಲಿ ಹೈ ಅಲರ್ಟ್ನ ಕೈಗೊಳ್ಳಲಾಗಿದೆ. ಮಾಸ್ಕ್ ಹಾಕದವರಿಗೆ ಮಾರ್ಷಲ್ಗಳು ದಂಡ ವಿಧಿಸುತ್ತಿದ್ದಾರೆ. ಮೆಜೆಸ್ಟಿಕ್ನಲ್ಲಿಯೇ ಜನರನ್ನ ಕರೆತಂದು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಟೆಸ್ಟ್ ಮಾಡುತ್ತಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಬಾಂಬ್ ಸದ್ದಿಲ್ಲದೆ ಸ್ಫೋಟಗೊಳ್ತಿದೆ. ಬೆಂಗಳೂರಲ್ಲಿ ಕೊರೋನಾ ಟೆಸ್ಟ್ ಹೆಚ್ಚಿಸಲಾಗಿದೆ. ಪ್ರತಿದಿನ ಟೆಸ್ಟಿಂಗ್ ಹೆಚ್ಚಿಸಲು ಸರ್ಕಾರಕ್ಕೆ ತಜ್ಞರು ಸಲಹೆ ನೀಡಿದ್ದಾರೆ. ಹೀಗಾಗಿ ಬೆಂಗಳೂರಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಅಲರ್ಟ್ ಆಗಿದ್ದು 25,000ಕ್ಕೆ ಬದಲು ಪ್ರತಿದಿನ 30,000 ಟೆಸ್ಟ್ ಮಾಡುತ್ತಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲೂ ಸಿಬ್ಬಂದಿ ಕೋವಿಡ್ ಟೆಸ್ಟ್ ಮಾಡುತ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ಕರುನಾಡಿಗೆ ಹೆಮ್ಮಾರಿ ಒಮಿಕ್ರಾನ್ ಆತಂಕ ಶುರುವಾಗಿದೆ. ಇದೀಗ ರೂಪಾಂತರಿ ವೈರಸ್ ಭೀತಿಯಿಂದ ಮೆಟ್ರೋದಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮೆಟ್ರೋದಲ್ಲಿ ಪ್ರಯಾಣಿಸುವವರು ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಮಾಸ್ಕ್ ಹಾಕದ ಪ್ರಯಾಣಿಕರಿಗೆ ಮೆಟ್ರೋ ಸ್ಟೇಷನ್ ಒಳಗೆ ನೋ ಎಂಟ್ರಿ ಅಂತ ಬಿಎಂಆರ್ಸಿಎಲ್ ಆದೇಶ ಹೊರಡಿಸಿದೆ. ಮಾಸ್ಕ್ ಧರಿಸದೆ ಬರೋರಿಗೆ ಪ್ರವೇಶ ನಿರ್ಬಂಧ ವಿಧಿಸಲು ಅಧಿಕಾರಿಗಳಿಗೆ ಮೆಟ್ರೋ ಎಂಡಿ ಅಂಜುಮ್ ಪರ್ವೇಜ್ ಆದೇಶ ಹೊರಡಿಸಿದ್ದಾರೆ. ಜಗತ್ತನ್ನೇ ನಡುಗಿಸ್ತಿರೋ ರೂಪಾಂತರಿ ಒಮಿಕ್ರಾನ್ ವೈರಸ್ ಆತಂಕ ಎಲ್ಲೆಲ್ಲೂ ಮನೆ ಮಾಡಿದೆ. ಆದರೆ ಕೊರೋನಾ ಸೋಂಕು ಒಮಿಕ್ರಾನ್ ಭೀತಿ ಇಲ್ಲದೆ ಜನರು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಕೊರೋನಾ ಹೊಸ ತಳಿ ಭೀತಿ ನಡುವೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಆಭರಿ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಗುಂಪು ಗುಂಪಾಗಿ ಜನರು ಸೇರ್ತಿದ್ದಾರೆ. ಮಹಾರಾಷ್ಟ್ರ ಮತ್ತು ಕೇರಳದಿಂದ ಬರುವವರ ಜೊತೆ ಓಡಾಡ್ತಿದ್ದಾರೆ. ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟರು ಕೋವಿಡ್ ರೂಲ್ಸ್ಗೆ ತಿಲಾಂಜಲಿ ಹಾಡಿದ್ದಾರೆ. ಹೊರ ದೇಶಗಳಿಂದ ಬರುವವರ ಮಧ್ಯೆ ಜನರ ಓಡಾಟದಿಂದ ದೊಡ್ಡ ಆತಂಕ ಸೃಷ್ಟಿಸಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆಗೆ ಜನಸಾಗರವೇ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಹೆಮ್ಮಾರಿ ಒಮಿಕ್ರಾನ್ ವೈರಸ್ ಭೀತಿ ಎಲ್ಲರನ್ನೂ ನಡುಗಿಸಿದೆ. ಪರೀಕ್ಷೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿರುವುದರಿಂದ ಜಾತ್ರೆ ನಡೆಯುವ ಸ್ಥಳದಲ್ಲಿಯೇ ಕೊರೋನಾ ಟೆಸ್ಟಿಂಗ್ ಮಾಡಲಾಗ್ತಿದೆ. ಅಲ್ಲದೆ ಜಾತ್ರೆ ಸ್ಥಳದಲ್ಲೇ ವ್ಯಾಕ್ಸಿನೇಷನ್ ನೀಡುವುದಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಕಡಲೆಕಾಯಿ ಪರೀಕ್ಷೆ ಬಳಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ. ಕರುನಾಡಲ್ಲಿ ಈಗಾಗಲೇ ಕೊರೋನಾ ಬಾಂಬ್ ಸದ್ದಿಲ್ಲದೆ ಸ್ಫೋಟಗೊಳ್ತಿದೆ. ಅದರಲ್ಲೂ ಶಾಲೆ ಕಾಲೇಜುಗಳಲ್ಲಿ ಕ್ರೂರಿ ವೈರಸ್ ರಣಕೇಕೆ ಹಾಕ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲು ಶಿಕ್ಷಣ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಸೂಚಿಸಿದೆ. 2 ತಿಂಗಳು ಕಾರ್ಯಾಗಾರ, ಸೆಮಿನಾರ್ ಸಾಧ್ಯವಾದರೆ ಮುಂದೂಡಿ, ಒಂದು ವೇಳೆ ಮುಂದೂಡಲಾಗದಿದ್ದರೆ ಕಡಿಮೆ ವಿದ್ಯಾರ್ಥಿಗಳೊಂದಿಗೆ ನಡೆಸಿ. ಇನ್ನುಳಿದ ವಿದ್ಯಾರ್ಥಿಗಳಿಗೆ ವರ್ಚುವಲ್ನಲ್ಲಿ ಅವಕಾಶವನ್ನು ಕಲ್ಪಿಸಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಸ್ಕ್ರೀನಿಂಗ್ ಮಾಡಬೇಕು. ವಿದ್ಯಾರ್ಥಿಗಳು ಲಸಿಕೆ ಪಡೆದಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಿ ಅಂತ ಶಿಕ್ಷಣ ಸಂಸ್ಥೆಗಳಿಗೆ ಸಲಹೆ ನೀಡಲಾಗಿದೆ. ಒಮಿಕ್ರಾನ್ ಭೀತಿ ನಡುವೆ ಹೈರಿಸ್ಕ್ ದೇಶಗಳಿಂದ ಬೆಂಗಳೂರಿಗೆ ಬಂದ 14 ಜನರು ಮ್ಯಾನ್ಹೋಲ್ಗೆ ಪೌರ ಕಾರ್ಮಿಕರನ್ನ ಇಳಿಸಿ ಸ್ವಚ್ಛತೆ ಮಾಡಿಸಿದ್ದು ಎಲ್ಲಿ? ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಭಯೋತ್ಪಾದಕ ಅಂತ ಆರೋಪ ಮಾಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ರೂಪಾಂತರಿ ಒಮಿಕ್ರಾನ್ ಆತಂಕ ಹಿನ್ನೆಲೆ ಹೈರಿಸ್ಕ್ ದೇಶಗಳಿಂದ ಬಂದ ಪ್ರಯಾಣಿಕರಿಗೆ ಏರ್ಪೋರ್ಟ್ನಲ್ಲಿ ಸ್ಕ್ರೀನಿಂಗ್ ಟೆಸ್ಟಿಂಗ್ ಮಾಡಲಾಗಿದೆ. ವಿವಿಧ ದೇಶಗಳಿಂದ ಇಂದು 14 ಪ್ರಯಾಣಿಕರು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದು ಎಲ್ಲರಿಗೂ ಟೆಸ್ಟ್ ಮಾಡಿ ವಿಳಾಸ ಬರೆದುಕೊಂಡು ಸಿಬ್ಬಂದಿ ಕಳುಹಿಸಿದ್ದಾರೆ. 14 ಜನ ದಕ್ಷಿಣ ಆಫ್ರಿಕಾ, ಚೀನಾದಿಂದ ಬಂದವರಾಗಿದ್ದು ಸರ್ಕಾರದ ಮಾರ್ಗಸೂಚಿ ಬಳಿಕ ಕ್ವಾರಂಟೈನ್ ಮಾಡುವ ಸಾಧ್ಯತೆ ಇದೆ.
ಲಸಿಕೆ ಬಗ್ಗೆ ಧಾರವಾಡ ಜಿಲ್ಲಾಧಿಕಾರಿಗೆ ವ್ಯಕ್ತಿಯೊಬ್ಬ ಗ್ಯಾರಂಟಿ ಕೇಳಿದ ಪ್ರಸಂಗ ನಡೆದಿದೆ. ನನಗೇನು ಆಗಲ್ಲ ಎಂದು ಬರೆದು ಕೊಡಿ ಅಂತ ಹುಬ್ಬಳ್ಳಿ ಪಾಲಿಕೆಯ ಆವರಣದಲ್ಲಿ ವ್ಯಕ್ತಿ ಡಿಸಿ ಬಳಿ ಕೇಳಿದ್ದಾನೆ. ಈ ವೇಳೆ ಗ್ಯಾರಂಟಿ ಬರೆದು ಕೊಡುವಂತೆ ಅಧಿಕಾರಿಗಳಿಗೆ ಡಿಸಿ ಸೂಚನೆ ನೀಡಿದ್ದು, ಸಹಿ ಮಾಡಿ ಕೊಡ್ತೇನೆ, ನೀವು ಲಸಿಕೆ ಹಾಕಿಸಿಕೊಳ್ಳಿ ಅಂತ ತಿಳಿಸಿದ್ದಾರೆ. ಹೀಗಾಗಿ ವ್ಯಕ್ತಿಗೆ ಗ್ಯಾರಂಟಿ ಪತ್ರವನ್ನು ಪಾಲಿಕೆ ಆಯುಕ್ತರು ಬರೆದು ಕೊಟ್ಟಿದ್ದಾರೆ. ಮ್ಯಾನ್ಹೋಲ್ಗೆ ಪೌರ ಕಾರ್ಮಿಕರನ್ನ ಇಳಿಸಿ ಸ್ವಚ್ಛತೆ ಮಾಡಿಸಿರುವ ಅಮಾನವೀಯ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿದೆ. ಮ್ಯಾನ್ಹೋಲ್ಗೆ ಇಳಿಸದಂತೆ ನಿರ್ಬಂಧವಿದ್ದರೂ ಒಳಚರಂಡಿ ಚೇಂಬರ್ಗೆ ಪೌರ ಕಾರ್ಮಿಕರನ್ನ ಇಳಿಸಿ ಸ್ವಚ್ಛತೆ ಮಾಡಲಾಗಿದೆ. ಸಕ್ಕಿಂಗ್ ಯಂತ್ರವಿದ್ದರೂ ಬಳಸದೆ 17ನೇ ವಾರ್ಡ್ನಲ್ಲಿ ಪೌರ ಕಾರ್ಮಿಕರಿಂದ ಸ್ವಚ್ಛತಾ ಕಾರ್ಯ ನಡೆಸಲಾಗಿದ್ದು, ಹೊಳೆನರಸೀಪುರ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಶಿವಮೊಗ್ಗದ ಎಸ್ಬಿಐ ಶಾಖೆಯಲ್ಲಿ ಅಗ್ನಿ ಅವಘಡ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ವಿದ್ಯಾನಗರದಲ್ಲಿರುವ ಎಸ್ಬಿಐ ಶಾಖೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಬ್ಯಾಂಕ್ನಲ್ಲಿದ್ದ ಕೆಲವು ದಾಖಲೆಗಳು ಸುಟ್ಟು ಭಸ್ಮವಾಗಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು, ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಬೆಂಗಳೂರಿನ ಕೊರಿಯರ್ ಗೋಡೌನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಮೈಸೂರು ರಸ್ತೆ ಬ್ಯಾಟರಾಯನಪುರ ಬಳಿಯ ಗೋಡೌನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ಗೋದಾಮಿನ ಬೀಗ ಒಡೆದು ಒಳಗೆ ನುಗ್ಗಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. 2 ಅಗ್ನಿಶಾಮಕ ದಳದ ವಾಹನದಲ್ಲಿ ಬಂದಿದ್ದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದು, ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರೀ ದುರಂತ ತಪ್ಪಿದೆ. ಕಾಂಗ್ರೆಸ್ ಭಯೋತ್ಪಾದನೆಗೆ ಬಡ್ತಿ ನೀಡುತ್ತಿದೆ ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿಕೆಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಳಿನ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಸಿದ್ದರಾಮಯ್ಯ, ಕಟೀಲು ಓರ್ವ ಭಯೋತ್ಪಾದಕ ಅಂತ ಆರೋಪ ಮಾಡಿದ್ರು. ಅಲ್ಲದೆ ನಳಿನ್ ಕುಮಾರ್ ಮಾತಿಗೆ 3 ಕಾಸಿನ ಕಿಮ್ಮತ್ತಿಲ್ಲ ಅಂತ ಚಿತ್ರದುರ್ಗದಲ್ಲಿ ತಿರುಗೇಟು ನೀಡಿದ್ರು. ಬೆಂಗಳೂರು ಮತ್ತು ಹ್ಯೂಮನ್ ರೈಟ್ಸ್ ಎಂಪವರ್ಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿಂದು ಬ್ರೆಸ್ಟ್ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಕಬ್ಬನ್ ಪಾರ್ಕ್ನಿಂದ ವಿನ್ಸರ್ ಮ್ಯಾನರ್ ಮಾರ್ಗವಾಗಿ ಹೆಬ್ಬಾಳದ ಸುಮಂಗಲಿ ಸೇವಾಶ್ರಮದವರೆಗೂ ಬೈಕ್ ರ್ಯಾಲಿ ನಡೆಸಲಾಯಿತು. ರ್ಯಾಲಿಯಲ್ಲಿ ಯುವ ನಟ ದೀಕ್ಷಿತ್ ಶೆಟ್ಟಿ ಸ್ವತಃ ಬೈಕ್ ರೈಡ್ ಮಾಡೋ ಮೂಲಕ ಜಾಗೃತಿಗೆ ಚಾಲನೆ ನೀಡಿದ್ರು. ಈ ವೇಳೆ 100ಕ್ಕೂ ಹೆಚ್ಚು ಯುವ ಬೈಕ್ ರೈಡರ್ಸ್ ಭಾಗಿಯಾಗಿದ್ರು. ಅಲ್ಲದೆ ಮಹಿಳಾ ಬೈಕ್ ರೈಡರ್ಸ್ ಕೂಡ ಪಾಲ್ಗೊಂಡಿದ್ರು. ವಿಶೇಷ ಚೇತನರು ಕೂಡ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಹರಿದ್ವಾರದಲ್ಲಿಂದು ನಡೆದ ಪತಂಜಲಿ ವಿವಿ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಗಿಯಾಗಿದ್ದರು. ಈ ವೇಳೆ ವಿವಿ ಕುಲಪತಿ ಬಾಬಾ ರಾಮದೇವ್ ಮತ್ತು ಉಪಕುಲಪತಿ ಆಚಾರ್ಯ ಬಾಲಕೃಷ್ಣ ಶಾಸ್ತ್ರಿ ರಾಷ್ಟ್ರಪತಿಗೆ ರುದ್ರಾಕ್ಷಿ ಮಾಲೆ ನೀಡಿ ಗೌರವಿಸಿದರು. ಉತ್ತರಾಖಂಡದ ರಾಜ್ಯಪಾಲ ಗುರ್ಮಿತ್ ಸಿಂಗ್, ಸಿಎಂ ಪುಷ್ಕರ್ ಸಿಂಗ್ ಧಾಮಿ, ಉತ್ತರಾಖಂಡದ ಶಿಕ್ಷಣ ಸಚಿವ ಧನ್ ಸಿಂಗ್ ರಾವತ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪತಂಜಲಿ ವಿವಿ ಮೊದಲ ಘಟಿಕೋತ್ಸವದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವಿವಿ ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ಮತ್ತು ಚಿನ್ನದ ಪದಕ ಪ್ರದಾನ ಮಾಡಿದರು. 2024ರ ಐಪಿಎಲ್ ಹರಾಜಿಗೂ ಮೊದಲೇ ಅಯ್ಯರ್ಗೆ ಭಾರೀ ಡಿಮ್ಯಾಂಡ್ ಬಂದಿದ್ದು ಯಾಕೆ? ಬರೋಡಾ ಕ್ರಿಕೆಟ್ ತಂಡದ ನಾಯಕತ್ವ ತೋರಿಸಿದ್ದು ಯಾಕೆ ಕೃನಾಲ್? ಪುಷ್ಪಾಗಾಗಿ ನಿದ್ದೆ ಬಿಟ್ಟಿದ್ದಾರಂತೆ ಟಾಲಿವುಡ್ ಸ್ಟೈಲಿಶ್ ಸ್ಟಾರ್. ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಅಕ್ಷರ್ ಪಟೇಲ್ ತಾವು 5 ವಿಕೆಟ್ ಪಡೆದ ನೆನಪಿಗಾಗಿ ಬಾಲ್ ಮೇಲೆ ಪಂದ್ಯದ ವಿವರವನ್ನ ಬರೆದಿದ್ರು. ಆದ್ರೆ ಬಾಲ್ ಮೇಲೆ ಅಕ್ಷರ್ ದಿನಾಂಕವನ್ನೇ ತಪ್ಪಾಗಿ ಬರೆದಿದ್ರು. ಮಾಜಿ ಕ್ರಿಕೆಟಿಗ ವಾಸಿಂ ಜಾಫರ್ ಅಕ್ಷರ್ ತಪ್ಪಾಗಿ ಡೇಟ್ ಬರೆದಿದ್ದಾರೆ ಎಂದಿದ್ದಾರೆ. ಇದಕ್ಕೆ ಉತ್ತರಿಸಿರುವ ಅಕ್ಷರ್ ಪಟೇಲ್, ಬರೆದಿದ್ದು ನಾನಲ್ಲ, ಸೂರ್ಯಕುಮಾರ್ ಅಂತ ಹೇಳಿದ್ದಾರೆ. ಬರೋಡಾ ಕ್ರಿಕೆಟ್ ತಂಡದ ನಾಯಕತ್ವದಿಂದ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಕೆಳಗಿಳಿದಿದ್ದಾರೆ. ಕೃನಾಲ್ ಕ್ಯಾಪ್ಟನ್ಸಿಯಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಬರೋಡಾ ತಂಡ ಹೀನಾಯ ಪ್ರದರ್ಶನ ನೀಡಿತ್ತು. ಹೀಗಾಗಿ ಕೃನಾಲ್ ನಾಯಕತ್ವವನ್ನು ತೊರೆದಿದ್ದಾರೆ. ಅಲ್ಲದೆ ಪಾಂಡ್ಯ ವೈಯಕ್ತಿಕ ಸಾಧನೆಯೂ ಕಳಪೆಯಾಗಿತ್ತು. 5 ಪಂದ್ಯಗಳಲ್ಲಿ 87 ರನ್ ಹಾಗೂ 5 ವಿಕೆಟ್ ಮಾತ್ರ ಪಡೆದಿದ್ರು. ಟಿ20 ಕ್ರಿಕೆಟ್ನ ಓಪನರ್ ಬ್ಯಾಟ್ಸ್ಮನ್ಗಳ ಬಗ್ಗೆ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಆಧುನಿಕ ಬ್ಯಾಟ್ಸ್ಮನ್ಗಳು ಟಿ20 ಕ್ರಿಕೆಟ್ನ ಮನರಂಜನೆ ಕೊಲ್ಲುತ್ತಿದ್ದಾರೆಂದು ಅಸಮಾಧಾನ ಹೊರಹಾಕಿದ್ದಾರೆ. ಮೊದಲ 6 ಓವರ್ಗಳಲ್ಲಿ ಮನರಂಜನೆ ನೀಡಬೇಕು, ಆದರೆ ಬ್ಯಾಟ್ಸ್ಮನ್ ಸಮಯ ತೆಗೆದುಕೊಳ್ತಿದ್ದಾರೆ ಅಂತ ಕೆರಿಬಿಯನ್ ಬ್ಯಾಟ್ಸ್ಮನ್ ಗೇಲ್ ಹೇಳಿದ್ದಾರೆ. ದಿಗ್ಗಜ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ಗೆ ಬೀಳ್ಕೊಡುಗೆ ನೀಡಲು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬೋರ್ಡ್ ಸಕಲ ತಯಾರಿ ನಡೆಸುತ್ತಿದೆ. ಐರ್ಲೆಂಡ್ ವಿರುದ್ಧ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಸರಣಿ ನಡೆಸುವುದು ಖಚಿತಗೊಂಡ್ರೆ ಜನವರಿಯಲ್ಲಿ ಕ್ರಿಸ್ ಗೇಲ್ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಲಿದ್ದಾರೆ. ಜಮೈಕಾದಲ್ಲಿ ತವರು ಅಭಿಮಾನಿಗಳ ಮುಂದೆ ತಮ್ಮ ಕೊನೆಯ ಪಂದ್ಯವನ್ನು ಆಡುವ ಬಯಕೆಯನ್ನು ಗೇಲ್ ವ್ಯಕ್ತಪಡಿಸಿದರು.
ಅಜಯ್ ರಾವ್ ಮತ್ತು ರಚಿತಾರಾಮ್ ಜೋಡಿಯಾಗಿ ನಟಿಸಿರೋ ಲವ್ ಯು ರುಚಿ ಸಿನಿಮಾ ಡಿಸೆಂಬರ್ 30ರಂದು ಬೆಳ್ಳಿ ಪರದೆ ಮೇಲೆ ಆಟ ಶುರು ಮಾಡಲಿದೆ. ಅಂದಹಾಗೆ ಸದ್ಯ ಲವ್ ಯು ರುಚಿ ಸಿನಿಮಾ ಈಗಾಗಲೇ ಹಲವು ವಿಶೇಷತೆಗಳಿಂದ ಸೌಂಡು ಮಾಡ್ತಿದ್ದು, ಶಂಕರ್ ಆಕ್ಷನ್ ಕಟ್ ಹೇಳಿರೋ ಸಿನಿಮಾ ಇದಾಗಿದೆ. ಒಂದು ಪ್ರೇಮ ಕಾವ್ಯದ ಜೊತೆ ವಿಭಿನ್ನ ಕತೆ ಹೇಳೋ ಪ್ರಯತ್ನ ಸಿನಿಮಾದಲ್ಲಿರೋ ಕಾರಣ ಕುತೂಹಲ ಹೆಚ್ಚಿಸಿದೆ. ಟಾಲಿವುಡ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಪುಷ್ಪಾ ಸಿನಿಮಾಗಾಗಿ ಭಾರಿ ತಲೆಕೆಡಿಸಿಕೊಂಡು ಕೆಲಸ ಮಾಡ್ತಿದ್ದಾರಂತೆ. ಅಂದಹಾಗೆ ಪುಷ್ಪಾ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದ್ದು, ಅಲ್ಲು ಅರ್ಜುನ್ ಬರೋಬ್ಬರಿ 20 ಗಂಟೆಗಳ ಕಾಲ ಸಿನಿಮಾಗಾಗಿ ಕೆಲಸ ಮಾಡ್ತಿದ್ದಾರಂತೆ. ಹೀಗಾಗಿ ಸಿನಿಮಾದ ಮೇಲಿನ ಅಲ್ಲು ಅರ್ಜುನ್ ಪ್ರೀತಿಗೆ ಚಿತ್ರತಂಡ ಫಿದಾ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಿದೆ.